ನಿಮ್ಮ ನಾಮದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಣೆ ಮಾಡುವಂತರಾಗಿದ್ದೇವೆ. ಕೇಳುವಂತ ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ. ಹೇಳುವಂತ ನನ್ನನ್ನು ನಿಮ್ಮ ಶಿಲುಬೆಯಲ್ಲಿ ಮರೆಮಾಚಿಕೊ. ನೀನ್ ಮಾತನಾಡಿದ್ರೆ ನನಗೂ ನಮ್ಮೆಲ್ಲರಿಗೂ ಅದು ಆಶೀರ್ವಾದ. ಕರ್ತನ ಕೃಪೆ, ಕರ್ತನ ಸಾನ್ನಿಧ್ಯ ಪ್ರತಿ ಮಕ್ಕಳನ್ನು ಆವರಿಸಿಕೊಳ್ಳಿ. ದೇವರೇ, ನಿನ್ನ ಆತ್ಮ ಅಭಿಷೇಕದ ಮಗಿಮೇಳಿಯ ಮಾಡು. ಕರ್ತನ ಕೃಪೆ ತುಂಬಿಸು. ಒಡೆಯನು ರಕ್ಷಕನು ಕರ್ತನಾಗಿರು. ಯೇಸುವಿನ ನಾಮದಲ್ಲಿ ಆಮೆನ್. ಹೋಗೋದು ಆತ್ಮಿಕವಾಗಿ ಜೀವಿಸುವಂತ ಆತ್ಮಿಕ ಜೀವಿತ, ಆತ್ಮನ ಲಕ್ಷಣ ಅದು ಪರಲೋಕ ತೆಗೆದುಕೊಂಡು ಹೋಗ್ತದೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳನ್ನು ದೇವರಿಂದ ಪ್ರೇರೇಪವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರೇಪಿಸುವಂಥದ್ದು ಇದು ದೇವರಾತ್ಮನೇ ಎಂದು ತಿಳಿದುಕೊಳ್ಳುವ ಲಕ್ಷಣ ಏನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ದೇವರಿಂದ ಪ್ರೇರಿತವಾದದ್ದು. ಕೆಲವರು ಯೇಸು ನಂಬಲ್ಲ, ಆತನದು ಪ್ರವಾದಿ ಅಂತಾರೆ. ಯೆಹೋವನ ದೇವರಂತ ನಂಬ್ತಾರೆ ಕೆಲವರು, ಯೆಹೋವ ಸಾಕ್ಷಿಗಳಂತ ಬರ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ನಡತೆ ಬಹಳ ಮುಖ್ಯ, ನಮ್ಮ ಲಕ್ಷಣ ಬಹಳ ಮುಖ್ಯ. ಬೈಬಲ್ ವಾಕ್ಯ ಹೇಳ್ತದೆ, ಎಲ್ಲವನ್ನು ಪರಿಶೋಧಿಸಿ, ಭಕ್ತನ ಹೇಳ್ತಾನೆ, ಪರೀಕ್ಷಿಸಿ ತಿಳಿದಿರುವೆ. ಸುತ್ತಲೂ ಆವರಿಸಿರುವೆ, ಪ್ರತಿಯೊಬ್ಬರು ಪರೀಕ್ಷಿಸಿ ತಿಳಿದಿರುವೆ. ಸುತ್ತಲೂ ಆವರಿಸಿರುವೆ, ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು. ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ ಅರಿತಿರುವೆ. ಸ್ತೋತ್ರ ರಾಜ. ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ. ಹಿಂದೆ ಮುಂದೆ ನನ್ನನ್ನಾವರಿಸಿ, ನನ್ನ ಸುತ್ತುವರೆದಿರುವೆ. ಹಿಂದೆ ಮುಂದೆ ನನ್ನನ್ನಾವರಿಸಿ, ನನ್ನ ಸುತ್ತುವರೆದಿರುವೆ. ನಾ ನಡೆಯುವುದನ್ನು, ನಾ ಮಲಗುವುದನ್ನು ಅಪ್ಪ ನೀ ಅರಿತಿರುವೆ. ನಾ ನಡೆಯುವುದನ್ನು, ನಾ ಮಲಗುವುದನ್ನು ಅಪ್ಪ ನೀ ಅರಿತಿರುವೆ. ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ. ಸ್ತೋತ್ರ ರಾಜ, ಯೇಸು ರಾಜ, ನನ್ನ ಕಾಣುವವನೇ, ಯೇಸುವೇ. ದಿನವು ಕಾಯುವವನೇ, ನನ್ನ ಕಾಣುವವನೇ, ಚಪ್ಪಳೆ. ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ. ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ. ಸುತ್ತಲೂ ಆವರಿಸಿರುವೆ, ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು. ಚೆನ್ನಾಗಿ ಅರಿತಿರುವೆ, Come on, come on. ನೀನು ಚೆನ್ನಾಗಿ ಅರಿತಿರುವೆ. ಯೇಸುವೇ. ಓ ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ
ಆಮೆನ್. ಹಲ್ಲೆಲೂಯಾ. ನಂಬರ್ 2, ಆತ್ಮಿಕವಾದ ಮನುಷ್ಯನು ಇರಬೇಕು. ಹೆಂಗಿರ್ತಾನೆ? ಎರಡನೇದಾಗಿ ಹೆಂಗಿರ್ತಾನೆ ಅಂದ್ರೆ ಅವನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. తెలుగులో గలాతీయులకు రాసిన పత్రిక 6వ అధ్యాయము 1వ వచనం. ಎರಡನೇದಾಗಿ, సహోదరులారా, ఒకడు ఏ తప్పిదములోనైనను చిక్కుకొనిన ఎడల ఆత్మ సంబంధులైన మీరు ప్రతివాడును తన్ను తాను శోధింపబడదు నేము అని తన విషయమై చూచుకొనుచు స్వాత్వికమైన మనసుతో అట్టి వానిని మంచి దారిలోకి తీసుకొని రావలెను. ఇంకొంచెం ఆ మాట చదవమ్మా. స్వాత్వికమైన మనసుతో అట్టి వానిని మంచి దారిలోకి తీసుకొని రావలెను. ಕನ್ನಡದಲ್ಲಿ ಓದೋಣ ಸರಿ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ಸ್ಥಿತಿ ಸರಿ ಮಾಡಿರಿ. ಆತ್ಮಿಕವಾದ ಮನುಷ್ಯನು ಹೆಂಗಿರ್ತಾನಂದ್ರೆ ಶಾಂತ ಭಾವದಿಂದ ಹೇಳ್ತಾನೆ. ಹಲ್ಲೆಲೂಯಾ. ಶಾಂತಿಯಿಂದ ತಿದ್ದಿ ಸರಿ ಮಾಡ್ತಾನೆ ಆತ್ಮಿಕವಾದ ಮನುಷ್ಯನು. ನಮ್ಮೆಲ್ಲರಿಗೆ ಮಾದರಿ ಯೇಸು ಸ್ವಾಮಿ. ಹೇಳ್ರಿ, ಹೆಂಗೆ ಯೇಸು ಸ್ವಾಮಿ ಅಂತ ಹೇಳ್ಬೋದು ಅಂದ್ರೆ, ಅಲ್ಲಿ ಯೇಸು ಸ್ವಾಮಿ ಒಂದು ಕಲ್ಲಿನ ಹತ್ರ ಕೂತ್ಕೊಂಡಿದ್ದಾನೆ. ಒಂದು ಸ್ಥಳದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಕೆಲವರು ಮೋಸೆ ಧರ್ಮಶಾಸ್ತ್ರ ಪ್ರೀತಿಸುವಂತ ಜನರು ವ್ಯಭಿಚಾರ ಮಾಡಿದ ಒಬ್ಬ ಸ್ತ್ರೀಯನ್ನ ಯೇಸು ಹತ್ರ ತಗೊಂಡು ಬರ್ತಾರೆ. ಎಷ್ಟು ಜನ ಗೊತ್ತೇ ಕತೆ? ಯೇಸು ಹತ್ರ ತೆಗೆದುಕೊಂಡು ಬಂದು ಹೇಳ್ತಾರೆ, ಬೋಧಕನೇ, ನೀನು ದೇವರನ್ನ ತಿಳ್ಕೊತೀಯಲ್ಲ, ಯೇಸು ನಿನ್ನೆಲ್ಲರಿಗೆ ಮಹಾಜ್ಞಾನ ತಿಳ್ಕೊತೀಯಲ್ಲ, ಮತ್ತೆ ಮೋಸೆ ಧರ್ಮಶಾಸ್ತ್ರ ಪ್ರಕಾರ ಈಕೆಯನ್ನು ಕಲ್ಲಿಂದ ಹೊಡೆದು ಸಾಯಿಸ್ಬೇಕಂತ ಇದೆ, ಮತ್ ನೀನೇನ್ ಹೇಳ್ತೀಯ ಇದಕ್ಕ ಅಂತ ಕೇಳಿದ್ರೆ, ಸ್ವಾಮಿ ಇಲ್ಲಿದ್ದೀರಾ? ಯಜನಿದ್ದೀರಾ? ಹಲ್ಲೆಲೂಯಾ. ಆತ್ಮಿಕವಾದ ಮನುಷ್ಯನ ಎರಡನೇದ ಹೆಂಗಿರ್ತಾನಂದ್ರೆ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂತ ವ್ಯಕ್ತಿ ಆಗಿರ್ತಾನೆ. ನೆನಪನ್ನಿಟ್ಕೊಡ್ರಿ, ಬರೆದಿಟ್ಕೊಡ್ರಿ. ಶಾಂತ ಭಾವದಿಂದ ಒಂದು ಎಲ್ಲವನ್ನ ಪರಿಶೋಧಿಸಿ ತಿಳ್ಕೊಳ್ತಾನೆ. ಎರಡನೇದಾಗಿ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂತ ವ್ಯಕ್ತಿ ಆತ್ಮಿಕ ಮನುಷ್ಯನಿರ್ತಾನೆ. ಅವನು ಆರ್ಭಾಟ ಮಾಡೋದಾಗ್ಲಿ, ಗಲಿಬಿಲಿ ಮಾಡೋದಾಗ್ಲಿ, ಏನೋ ವೇದನೆ ಪಡುವುದಿಲ್ಲ. ಯೇಸು ಹತ್ರ ಸ್ತ್ರೀಯರನ್ನು ತಗೊಂಡು ಬಂದು ನಿಲ್ಲಿಸ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ ಮೋಸೆ ಧರ್ಮಶಾಸ್ತ್ರ ತೆಗೆದಾಕಂಗಿಲ್ಲ. ಯಾಕಂದ್ರೆ ಮೋಸೆ ಧರ್ಮಶಾಸ್ತ್ರ ಯಾರು ಕೊಟ್ಟಿದ್ದು? ಮೋಸೆಗೆ ಕೊಟ್ಟಿದ್ದು ಯಾರು? ದೇವರಲ್ಲ, ಯೆಹೋವ ದೇವರಲ್ಲ. ಯೆಹೋವ ದೇವರ ಮತ್ತೆ ತೆಗೆದಾಕ ಸಾಧ್ಯನಾ? ತೆಗೆದಾಕಂಗಿಲ್ಲ. ಆದ್ರೆ ಮೋಸೆ ಧರ್ಮಶಾಸ್ತ್ರವನ್ನು ಮೀರಂಗಿಲ್ಲ. ಆದ್ರೆ ಆ ಸಹೋದರಿ ಪ್ರಾಣವನ್ನು ಕೂಡ ತೆಗೆಯಂಗಿಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ. ನಮ್ಮಂತರಾಗಿದ್ರೆ ಹೌದಾ ಹೊಡೆದು ಸಾಯಿಸ್ಬಿಡ್ರು ಹೋಗೋದು ಹೇಳ್ತಿದ್ವೇನೋ. ಆದ್ರೆ ಯೇಸು ಸ್ವಾಮಿ ಉದ್ರೇಕದಿಂದ ಮಾತಾಡೋದಂತ ಐತಲ್ಲ ವಾಕ್ಯ, ಐತ ವಾಕ್ಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಆ ವ್ಯಕ್ತಿ ಬಂದು ಮೊದಲು ಕಲ್ಲು ಈ ಸ್ತ್ರೀಯ ಮೇಲೆ ಹಾಕಲಿ. ಹಲ್ಲೆಲೂಯಾ. ಇದೇ ಮನಸ್ಸಿಟ್ಕೊಂಡು ಮಾತಾಡದೊರ್ತು ಕೋಪದಿಂದ ಮಾತಾಡಲಿಲ್ಲ, ಉದ್ರೇಕದಿಂದ ಮಾತಾಡಲಿಲ್ಲ. ನಿಮ್ಮಲ್ಲಿ ಓಕೆ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ರೈಟ್, ಒಪ್ಕೋತಾನೆ. ವ್ಯಭಿಚಾರ ಮಾಡೋ ಸ್ತ್ರೀ ಕಂಡ ಕೂಡಲೇ ಕಲ್ಲೆಸೆದು ಸಾಯಿಸಬೇಕು, ಧರ್ಮಶಾಸ್ತ್ರ ಹೌದು, ಸತ್ಯ, ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮಲ್ಲಿ, ಇಲ್ಲಿ ಬಂದಿರೋ ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅಂತವರ ಮೊದಲಿನ ಕಲ್ಲು ಈ ಸ್ತ್ರೀ ಮೇಲೆ ಹಾಕಲಿ ಅಂತ ಹೇಳಿದ ಕೂಡಲೇ ಅವ್ರಿಗೆ ಏನಾಯ್ತು ಗೊತ್ತಾ? ಧೈರ್ಯ ಬಂತ? ಮಾತಾಡ್ತಿಲ್ಲ ಯಾರು? ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ರು ಅವರು? ಹಲ್ಲೆಲೂಯಾ. ಏನು ಮಾತಾಡ್ಲಿಲ್ಲ. ಒಬ್ಬರಿಂದೊಬ್ರು ಎಲ್ಲರೂ ವಾಪಸ್ ಹೋಗ್ಬಿಟ್ರು. ಒಬ್ಬ ಆತ್ಮಿಕವಾದ ಮನುಷ್ಯನ ಬೈಬಲ್ ವಾಕ್ಯ ಹೇಳ್ತದೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಏನ್ ಮಾಡ್ಬೇಕು? ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಬೇಕು. ಕೆಲವರು ಮಕ್ಕದನ್ನೆಲ್ಲ ಬೈದ್ ಬಿಡ್ತಾರ. ಹಾಗೆ ಬೈಬಾರ್ದು. ನೆನೆ ಕೂಡ ಕೆಲವರು ಹೇಳ್ತಿರ್ತಾರ,
ಸರ್ ನೀನು ನೋಡಿದ್ರು ಸುಮ್ಮನೆ ಇರ್ತೀಯಲ್ಲ ಸರ್, ಕೆಲವು ಸಂದರ್ಭದಲ್ಲಿ ಸುಮ್ಮನೆ ಇರಬೇಕು. ಅವ್ರ ಸಮಯ ಬಂದಾಗ ಅವ್ರಿಗೆ ಹೇಳಬೇಕು. ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂಥ ವ್ಯಕ್ತಿ ಆತ್ಮಿಕ ಮನುಷ್ಯನು. ಆಮೇಲೆ ಗೆಡ್ಡೆಗಳು ಹಲ್ಲೆಲೂಯ, ಇನ್ನು ಜೋಳ ಹಲ್ಲೆಲೂಯ. ಮತ್ತನ ಸುವಾರ್ತೆಯಲ್ಲಿ ಏನಂತ ಗೊತ್ತಾ? ಶಾಂತರು ಧನ್ಯರು, ಭೂಮಿಗೆ ಅವರು ಬಾಧ್ಯರಾಗ್ತಾರೆ. ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ಒಬ್ಬ ಆತ್ಮಿಕ ಮನುಷ್ಯನ ಇರಬೇಕಾದ ರೀತಿ ಹೆಂಗಿರ್ತಾನಂದ್ರೆ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ತಾನೆ. ಇಲ್ಲಿದ್ದೀರಿ ಜೋರೆಗಾಲಲ್ಲಿ ಹೇಳ್ರಿ ಹಲ್ಲೆಲೂಯ, ಹೇಳಿ ಹಲ್ಲೆಲೂಯ. ಶಾಂತವಾಗಿ ಮಾತಾಡಬೇಕು, ಶಾಂತ ಭಾವದಿಂದ ಅವರೊಟ್ಟಿಗೆ ಸಮಯ ಕಳಿ. ಅವರ ಜೀವಿತವನ್ನ, ಅವರ ಕುಟುಂಬದ ಪರಿಸ್ಥಿತಿಗಳನ್ನ, ಅವರ ಕುಟುಂಬದ ಸಮಸ್ಯೆಗಳನ್ನ ನೀನು ಗ್ರಹಿಸಿಕೊಂಡು ಆನಂತರ ಮಾತನಾಡು. ವಾಕ್ಯ ಓದೋಣ. ಮತ್ತಾಯನ ಸುವಾರ್ತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಮತ್ತೊಂದಿದೆ. 9ನೇದಕ್ಕೆ ನಾವು ಬಂದು ನೋಡಿದ್ರೆ ಅಲ್ಲಿ ಕರ್ತನು ಮಾತಾಡ್ತಾನೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನ ಓದಿಕೊಳ್ಳೋಣ. ಅನಂತರ ಆತನು ಅವನ ಮನೇಲಿ ಊಟಕ್ಕೆ ಕೂತಿರುವಾಗ ಪರಿಸರದನ್ನು ನೋಡಿ ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಅದನ್ನು ಕೇಳಿ ಕ್ಷೇಮದಿಂದಿರೋರಿಗೆ ವೈದ್ಯನೇ ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀವು ಹೋಗಿ ಯಜ್ಞವೂ ಬೇಡ, ಕರುಣೆ ಬೇಕು ಎಂಬ ಮಾತಿನ ಅರ್ಥವನ್ನು ತಿಳ್ಕೊಳ್ಳಿರಿ, ಕಲಿತುಕೊಳ್ಳಿರಿ. ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು. ಹಲ್ಲೆಲೂಯ, ಹೇಳಿ ಹಲ್ಲೆಲೂಯ. ಅಲ್ಲಿ ಯೇಸು ಸ್ವಾಮಿ ಮೇಲೆ ಗುಣಗುಟ್ತಾರೆ. ಒಂದು ಮನೆಯಲ್ಲಿ ಸ್ವಾಮಿ ಊಟ ಕೂತ್ಕೊಂಡಿದ್ದಾನೆ. ಒಂದು ಮನೆಯಲ್ಲಿ ಸ್ವಾಮಿ ಊಟ ಕೂತಾಗ ಅಲ್ಲಿ ಕೆಲವರು ಬಂದು, ಯಾರವರು? ಹಲ್ಲೆಲೂಯ. 11ನೇ ತತ್ವದಲ್ಲಿ ಪರಿಸಯರು. ಇವರಿಗೆ ಆಚಾರ ಮಾತ್ರ ಬೇಕು, ಅನುಸಾರ ಮಾತ್ರ ಬೇಡ. ಒಂದು ಮಾತು ಹೇಳ್ಬೇಕಂದ್ರೆ ಮಾಡೋದೇನೋ ಹೇಳೋದೇನೋ ಆಚಾರ, ಮಾಡೋದೇನೋ ಅನಾಚಾರ ಅಂತಾರಲ್ಲ. ಮಾಡೋದೇನೋ ಹೇಳೋದೇನೋ ಆಚಾರ, ಮಾಡೋದೇನೋ ಅನಾಚಾರ. ಹಲ್ಲೆಲೂಯ, ಜೋರೆಗಳೇ ಹಲ್ಲೆಲೂಯ. ಈ ಪರಿಸಯರು ಯೇಸು ಸ್ವಾಮಿ ಬಗ್ಗೆ ತಪ್ಪಾಗಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ತಪ್ಪಾಗಿ ಮಾತಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ತಪ್ಪಾಗಿ ಯೋಚಿಸಲಿಕ್ಕೆ ಅವರು ಗಮನಿಸ್ತಾ ಇದ್ದಾರೆ. ಆದರೆ ಸ್ವಾಮಿ ಹೇಳ್ತಾನೆ, ಅಲ್ಲಿ ಕೇಳಿಸ್ಕೊಂಡು ಮಾತಾಡ್ತಾನೆ, ಕ್ಷೇಮದಿದ್ದವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಜ್ವರ ಬಂದವ್ರ ಹತ್ರ ಜ್ವರ ಬಂದವ್ರಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರ, ಚೆನ್ನಾಗಿದ್ದಾರೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹತ್ರ. ಜ್ವರ ಹೇಳಿ ಹಲ್ಲೆಲೂಯ. ಜ್ವರ ಬಂದವ್ರು ತಾನೆ. ಯೇಸು ಸ್ವಾಮಿ ಯಾರಿಗೋಸ್ಕರ ಬಂದ? ಜ್ವರ ಬಂದವ್ರಿಗೋಸ್ಕರ, ಜ್ವರ ಬರಲಾದವ್ರಿಗೋಸ್ಕರ. ಪಾಪ ಎಂಬ ಜ್ವರ, ಶಾಪ ಎಂಬ ಜ್ವರ ನಮ್ಮಲ್ಲಿರುವಂಥ ನಮಗಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ಒಂದು ಮಾತು ಹೇಳ್ತಾನೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳ್ರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದಿದ್ದೇನೆ. ಶಾಂತ ಭಾವದಿಂದ ಯೇಸು ಸ್ವಾಮಿ ತಿದ್ದಿ ಸರಿ ಮಾಡಿದನು. ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿದನು. ಹಲ್ಲೆಲೂಯ. ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಒಂದು ಅಥೇನೆ ಪಟ್ಟಣಕ್ಕೆ ಪೌಲನು ಹೋದಾಗ ಕೂಡ ಅಲ್ಲಿ ಒಂದು ಮಾತು ಹೇಳ್ತಾನೆ. ಅಪೊಸ್ತಲರ ಕೃತ್ಯದಲ್ಲಿ ಒಂದು ಮಾತು ಹೇಳ್ತಾನೆ ಪೌಲನು. ಒಂದು ಸಾರಿ ನಾವು ನೋಡೋದಾದ್ರೆ ಅಲ್ಲಿ ಅಥೇನೆ ಪಟ್ಟಣ ಅಂತ ಒಂದು ಊರಿದೆ. ಆ ಪಟ್ಟಣದಲ್ಲಿ ಒಂದು ಪೂಜೆ ಪುನಸ್ಕಾರ ಅವ್ರು ಮಾಡ್ತಾ ಇದ್ದಾರೆ. ಏನಂದ್ರೆ ತಿಳಿಯದ ದೇವರು ಎನ್ನುವಂಥ ಆಚಾರವನ್ನಿಟ್ಟುಕೊಂಡು ಅವರು ಪೂಜಿಸ್ತಾ ಇದ್ದಾರೆ. ಆದರೆ ಅವ್ರು ಮಾಡುವಂಥ ಪೂಜೆ ಏನೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಅವರು ಮಾಡುವಂಥ ಆಚಾರ ಏನೆಂಬುದಾಗಿ ಅವರಿಗೆ ತಿಳಿಯದು. ಅಂಥ ಕಾಲದಲ್ಲಿ ಆ ಪೌಲನು ಆ ಊರನ್ನೆಲ್ಲ ಸುತ್ತಿಕೊಂಡು ಬರುವಾಗ, ಆ ಊರೆಲ್ಲ ಸುತ್ತಾಡಿ ಬರುವಾಗ
ಅಲ್ಲಿ ನೋಡುತ್ತೇವೆ ಆತನ ಜೀವಿತದಲ್ಲಿ ಅವರಿಗೆ ಒಂದು ಮಾತು ಹೇಳ್ತಾನೆ, ಎಲ್ಲ ಸರಿ ನಿಮಗೆ ತಿಳಿಯದ ದೇವರೇನು ಅಂತ ನೋಡ್ರಿ. 17ನೇ ಅಧ್ಯಾಯಕ್ಕೆ ಬರೋಣ. 17ನೇ ಅಧ್ಯಾಯಕ್ಕೆ ಬರೋಣ ಅಪೊಸ್ತಲ ಕೃತ್ಯದಲ್ಲಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. 22ನೇ ವಚನ ಓದ್ಕೊಂತ ಬರೋಣ. 17:22. ಹಾ, ಅಥೇನೆಯ ಜನರೇ, ಎಲ್ಲದರಲ್ಲಿ ಅತಿ ಭಕ್ತವಂತರನ್ನು ನನಗೆ ತೋರಿ ಬರ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೈವತೆ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ನಂದು ಬಲಿಪೀಠ ನನ್ನ ಕಣ್ಣಿಗೆ ಬಿತ್ತು, ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಓಕೆ, ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಳಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಹಲ್ಲೆಲೂಯ. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ, ಆತನಲ್ಲಿಯೂ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ಇರುತ್ತೇವೆ. ನಿಮ್ಮ ಕಿವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೆಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದರ ಮೇಲೆ ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಸ್ವಾಮಿ ಸುವಾರ್ತನ ಎಷ್ಟು ಸುಲಭವಾಗಿ ಸಾರ್ತಾನೆ ಗೊತ್ತಾ? ಅದು ವಿಗ್ರಹ, ಅದು ಸೈತಾನ, ಅದು ದೆವ್ವ. ಹಿಂಗೆ ಮಾತಾಡಲಿಲ್ಲ ಪೌಲ, ಹೀಗೇನು ಮಾತಾಡಲಿಲ್ಲ. ಶಾಂತ ಭಾವದಿಂದ ಅವ್ರಿಗೆ ಹೇಳ್ತಾನೆ, ನಿಮಗೆ ತಿಳಿಯದ ವಿಷಯ ನಾನು ತಿಳಿಸ್ತೇನೆ. ನೀವು ಕೇಳಿಸ್ಕೊಳ್ತೀರಾ? ಸ್ವಲ್ಪ ಆಲೋಚನೆ ಮಾಡಿ, ಕೇಳಿಸ್ಕೊಳ್ತೀರಾ? ಈ ಮಾತನ್ನುವಾಗ ಅವರಿಗೆ ಏನೋ ಚೆನ್ನಾಗಿದ್ದಂಗೆ ಎಂಬುದಾಗಿ ಆ ಪೌಲನ ಮಾತುಗಳಿಗೆ ಅವರು ಕಿವಿಗೊಟ್ಟರು. ಆ ಪೌಲನ ಮಾತಾಡೋ ಮಾತುಗಳಿಗೆ ಮನಸ್ಸಿಟ್ಟರು. ಕೆಳಗಡೆ ಓದ್ಕೊಂತ ಬಂದ್ರೆ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ಅವರು ಸತ್ಯವನ್ನ ಸಾರಿದನು. ಆಮೆನ್. ಹಲ್ಲೆಲೂಯಾ. ಜೋರು ಹಲ್ಲೆಲೂಯಾ. ಕೆಲವು ಸಾರ್ನ ಕೆಟ್ಟ ಬಡ ಬೈದ್ಬಿಡ್ತೀವಿ. ಬೈಬಾರ್ದು. ಬೈದ್ರಲ್ಲಿ ನಮಗೇನು ಅರ್ಥ ಇಲ್ಲ. ಅವರು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡು. ಒಬ್ಬ ಆತ್ಮಿಕವಾದ ಮನುಷ್ಯನು ಮಾಡಬೇಕಾದ ಕೆಲಸ ಶಾಂತ ಭಾವ. ಈ ಪೌಲನ ಆತ್ಮಿಕವಾದ ಮನುಷ್ಯನಾಗಿದ್ದಕ್ಕಾಗಿಯೇ ಇದನ್ನ ಹೇಳಕ್ ಸಾಧ್ಯವಾಯಿತು. ಇಲ್ಲಾಂದ್ರೆ ಸ್ನಾನಿಕ ವ್ಯವಹಾರ ಹೇಳಿದಾಗ ಸರ್ಪ ಸಂತಾನವೇ ಅಂದ್ಬಿಡ್ತಿದ್ರು. ಬೈಬಲ್ ವಾಕ್ಯ ಹೇಳ್ತದೆ. ನಂಬರ್ 2, ನಾವೇನ್ ಮಾಡ್ಬೇಕಂದ್ರೆ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂತ. ಮುಂದುವರಿಯೋಣ. 3ನೇದಾಗಿ ಇನ್ನು ತುಂಬ ವಿಷಯಗಳುಂಟು. ಇನ್ನೊಂದು ವಾಕ್ಯ ಓದೋಣ. ಇದೇ 2ನೇ ಭಾಗದಲ್ಲಿ ತಿಮೋತಿ ಬರೆದ 2ನೇ ಪತ್ರಕ್ಕೆ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತದೆ. ಸಮಯ ನಮಗೆ ಇನ್ನು ಬೇಕಾಗಿದ್ದಾಗ ಬೇಗ ಮುಂದುವರಿತೇನೆ. 2ನೇ ಅಧ್ಯಾಯ 25ನೇ ವಚನ ಸರಿದುಕೊಳ್ಳೋಣ. ತಿಮೋತಿ ಬರೆದ 2ನೇ ಪತ್ರಕ್ಕೆ ಕರ್ತನ ದಾಸನು ಎದುರಿಸುವವರನ್ನು ನಿಧಾನದಿಂದ ತಿದ್ದುವನಾಗಿರಬೇಕು. ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಹಲ್ಲೆಲೂಯಾ. ಎದುರಿಸುವವರನ್ನು ಏನು ಮಾಡ್ಬೇಕು? ನಾವು ನಿಧಾನದಿಂದ ತಿದ್ದಿ ಸರಿ ಮಾಡುವಂತರಾಗ. ಹೀಗೆ ನಮ್ಗೆ ಒಂದು ಹಳ್ಳಿಯಲ್ಲಿ ಹೋದಾಗ, ನಮ್ಮೂರಲ್ಲೇ ಬರಬೇಡ್ರಿ, ನೀವು ನಮ್ಮೂರಲ್ಲಿ ಮಂದಿರ ಕಟ್ಟಬೇಡ್ರಿ ಅಂತ ಹೇಳಿದ್ರು. ಅವತ್ತು ನಮಗೆ ಕೂಡ ಏನಾಗಿತ್ತು? ರಾಜಕೀಯ ಮಾಡ್ಬೋದಾಗಿತ್ತು, ಅಧಿಕಾರನ ಭೇಟಿ ಮಾಡ್ಬೋದಾಗಿತ್ತು. ನಮ್ಮ ಜೊತೆಗೆ ಬಂದರೆಲ್ಲರೂ ಒಂದು ಮಾತಾಡಿದೆ,
ಪರವಾಗಿಲ್ಲ, ಚಿಂತೆ ಮಾಡಬೇಡ್ರಿ, ಬೇಡ ಬನ್ರಿ, ನಿಧಾನದಿಂದ ಅವ್ರ ತಿದ್ದಿ ಸರಿ ಮಾಡೋಣ. ಎದುರಿಸುವವರನ್ನ ನಮಗೆಲ್ಲ ಊರೆಲ್ಲ ಸೇರ್ಕೊಂಡು ಪಂಚಾಯತಿ ಹಾಕಿ, ಊರ್ ಜನ ಸೇರ್ಕೊಂಡು ಪಂಚಾಯತಿ ಹಾಕಿ. ನಾವು 4-5 ಜನ ಇದ್ದೇವೆ ಅಷ್ಟೇ. ಅದ್ರಲ್ಲಿ ಒಬ್ಬ ನೀವು ಕೂಡ ಇದ್ರಿ ಗ್ರಾಮದಲ್ಲಿ. ನಮ್ಮ ಊರಲ್ಲಿ ಮಂದಿರ ಬೇಡ, ಪ್ರಾರ್ಥನೆ ಬೇಡ, ನೀವು ಬೇಡ ಎಂಬುದಾಗಿ ಹೇಳಿದರು. ಆದರೆ ನಾನು ಅವ್ರ ಹತ್ರ ಯಾರು ಜಗಳ ಮಾಡಲಿಲ್ಲ. ನಮಗೆಲ್ಲ ರಾಜಕೀಯ ನಾಯಕರು ಗೊತ್ತಿದ್ರು ಕೂಡ, ಅಧಿಕಾರಿಗಳ ಪರಿಚಯ ಮಾಡಲಿಕ್ಕೆ ನಮಗೆ ಅನುಕೂಲ ಇದ್ರೂ ಕೂಡ ನಾವು ಹೋಗಲಿಲ್ಲ ಯಾರ ಹತ್ರ. ಕರ್ತನ ಕಡೆಗೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ 1 ವರ್ಷ 2 ವರ್ಷ 3 ವರ್ಷ ಪ್ರಾರ್ಥನೆ ಮಾಡಿ ಅವ್ರನ್ನ ಹೋದಂಗೆಲ್ಲ ಮಾತಾಡಿಸಿ, ಹೋದಂಗೆಲ್ಲ ಅವರು ಸಂತೈಸಿ ಅವರಿಗೆ ಸಮಯ ಕಳೆದು ಒಂದು ಸ್ನೇಹಭಾವ ಬೆಳೆಸಿದಾಗ ಇವತ್ತು ಅದೇ ಗ್ರಾಮದಲ್ಲಿ ಮಂದಿರ ಕಟ್ಟಿ ಸೇವೆ ಮಾಡ್ತಾ ಇದ್ದೇವೆ. ಅವರೇ ಮೊನ್ನೆ ಕ್ರಿಸ್ಮಸ್ಗೆ ಬಂದು ಶಾಲಾ ಹಾಕೊಂಡು ಹೋಗಿದ್ದಾರೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಮೊನ್ನೆ ಕಳೆದ ಕ್ರಿಸ್ಮಸ್ಗೆ ಬಂದಾಗ ನಾವೇ ಅವರು ಶಾಲೆ ಹಾಕಿ ಸನ್ಮಾನ ಮಾಡಿದ್ವಿ. ಯಾರವರು? ನಮಗೆ ಎದುರಿಸಿದವರು. ಒಂದ್ ವೇಳೆ ನಿಂದೆ ನಾವು ಹೋಗಿದ್ರೆ, ಬೈಬಲ್ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ, ಕೆಲವು ಸಾರಿ ನಾವು ಹಿಂಗೆ ಇರಬೇಕು, ನಿಧಾನವಾಗಿ ಅವ್ರು ತಿದ್ದಬೇಕು. ಕೆಲವು ಸಾರಿ, ಎಲ್ಲ ಸಾರಿ ಅಲ್ಲ. ಬೈಬಲ್ ವಾಕ್ಯ ಹೇಳ್ತದೆ. ಇವತ್ತು ನಾವು ಆ ಗ್ರಾಮದಲ್ಲಿ ಸೇವೆ ಮಾಡಿ ಸಾಧ್ಯವಾಯಿತು. ಇಡೀ ಗ್ರಾಮವೇ ನಮಗೆ ಸಪೋರ್ಟ್ ಆಗಿ ಮಂದಿರ ಕಟ್ಟಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ತು. ಆತ್ಮಿಕ ಮನುಷ್ಯನ ಹೆಂಗಿರ್ಬೇಕಂದ್ರೆ ನಿಧಾನವಾಗಿ ತಿದ್ದಿ, ಹಂಗಿದೆ వాక్య. తెలుగులో ఏముంది మాటమా? తిమోతి రాసిన 2వ పత్రిక. ప్రభువు యొక్క దాసుడు అట్టి వారిని సాత్వికముతో శిక్షించుచు, జగడమాడక అందరి ఎడల సాధువుగాను, జగడమాడక అందరి ఎడల సాధువుగా, బోధింప సామర్థ్యుడుగాను, కీడును సహించువాడుగాను ఉండవలెను. ಹಲ್ಲೆಲೂಯಾ. ಕೆಲವು ಸಾರಿ ನಮಗೆ ಆಗುವಂತ ಅವಮಾನಗಳನ್ನ, ನಿಂದೆಗಳನ್ನ ನಾವು ಸಹಿಸ್ಕೊಳ್ಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನ ಕಡೆಗೆ ಕೊಟ್ಬಿಟ್ರೆ ನಮ್ಮ ಸಭೆಯಲ್ಲಿ ಇವತ್ತು ಅವ್ರನ್ನ ಮೊನ್ನೆ ಬಂದು ಹೇಳಿದ್ರು, ಚಾಲಾ ಬಾಗ್ ಚೇತನ ಸ್ವಾಮಿ ಮೀರ್ ಅಂತ ಖುಷಿ ಪಟ್ರು ಬಂದು ನೋಡಿ ಅವರೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ. ಇವತ್ತು ದೇವರ ವಾಕ್ಯ ನಮಗೆ ಏನ್ ಹೇಳ್ತಾರೆ ಅಂದ್ರೆ, ನಿಧಾನವಾಗಿ ತಿದ್ದಿ ಸರಿ ಮಾಡುವಂತವರಾಗಿರಬೇಕು. ಎರಡನೇದು, 3ನೇ ಭಾಗಕ್ಕೆ ಬರೋಣ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಮುಂದುವರಿಯೋಣ. 8ನೇ ಅಧ್ಯಾಯಕ್ಕೆ 5ನೇ ವಚನಕ್ಕೆ ಬಂದು ನಿಂತ್ಕೊಳ್ಳೋದಾದ್ರೆ ಅಲ್ಲಿ ಕರ್ತನು ಕೆಲವು ಮಾತುಗಳನ್ನ ನಮ್ಮೊಟ್ಟಿಗೆ ಮಾತನಾಡ್ತಾನೆ. ರೋಮಿಲಿಗೆ ರಾಸಿನ ಪತ್ರಿಕಾ ಅಪೊಸ್ತಲ ಪೌಲು ರಾಸಿನ మాట ఏంటంటే, ಶರೀರ ಭಾವವನ್ನು ಅನುಸರಿಸುವವನು ಪವಿತ್ರ ಆತ್ಮನನ್ನು ಅನುಸರಿಸುವವನು ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಪೇಜ್ ನಂಬರ್ 186ನೇ ಪುಟದಲ್ಲಿ ಅಲ್ಲಿ ನೋಡಬಹುದು ನಾವು. ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಪವಿತ್ರಾತ್ಮನ ಅನುಸರಿಸುವವನು ಪವಿತ್ರಾತ್ಮನ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಒಂದು ಉದಾಹರಣೆ ಹೇಳ್ತಾನೆ, ಹೇಳಿಗಟ್ಟೆ. ಹಲ್ಲೆಲೂಯಾ. ಎಲ್ಲ ನಾನು ನೋಡ್ರಿ, ಒಂದು ಗ್ರಾಮದಲ್ಲಿ 2 ಗಂಡ ಹೆಂಡತಿದ್ದಾರೆ. ಹೇಳಿ, ಜೊರೆಗಳನ್ನ 2 ಗಂಡ ಹೆಂಡತಿದ್ದಾರೆ. ಅವರಿಬ್ಬರು ಮನೆಗೆ ಮಾತಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ನಾವು ಎಕ್ಸಾಂಪಲ್ ಉದಾಹರಣೆ ಬಳ್ಳಾರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಬಳ್ಳಾರಿಗೆ ಹೋಗಿ ನಾವೊಂದು ವಸ್ತು ತರೋಣ ಅಂತ ಮಾತಾಡ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೀರಾ? ಮೇಲೆ ಕೂಡ ನೋಡ್ತಾ ಇದ್ದೀರಾ? ಒಂದು ಊರಲ್ಲಿ ಎಷ್ಟು ಜನ ಇದ್ದಾರೆ? ಜೊರೆಗಳಿ 2 ಗಂಡ ಹೆಂಡತಿ. ಈ ಹೆಂಡತಿಗೆ ಬಟ್ಟೆ ಅಂದ್ರೆ ಬಹಳ ಪ್ರಾಣ, ಬಂಗಾರ ಅಂದ್ರೆ ಬಹಳ ಪ್ರಾಣ. ಈ ಸ್ತ್ರೀಗೆ ಹೇಳ್ರಿ, ಬಟ್ಟೆ ಅಂದ್ರೆ ಬಹಳ ಪ್ರಾಣ, ಆಮೇಲೆ ಬಂಗಾರ ಅಂದ್ರೆ ಬಹಳ ಪ್ರಾಣ. ಈ ಗಂಡನಿಗೆ ಇದಂದ್ರೆ ಬಹಳ ಪ್ರಾಣ. ಇದಂದ್ರೆ ಏನು? ನೀರ, ಎಂಡ, ಸರಾಯಿ, ಬ್ರಾಂಡಿ,
ವಿಸ್ಕಿ ಇದಂದ್ರೆ ಬಹಳ ಪ್ರಾಣ. ಈ ಇಬ್ಬರು ಗಂಡ ಹೆಂಡತಿ ಮನೆಯಲ್ಲಿ ಮಾತಾಡ್ಕೊಂಡು ನಾವು ಬಳ್ಳಾರಿಗೆ ಹೋಗೋಣ, ಶಾಪಿಂಗ್ ಹೋಗೋಣ ಅಂತ ಮಾತಾಡ್ಕೊಂಡು ಇದ್ದಾರೆ. ಈಗ ಬಳ್ಳಾರಿಗೆ ಹೋದ್ರು. ಬಳ್ಳಾರಿಗೆ ಹೋಗಿ ಒಂದು ಬೀದಿಯಲ್ಲಿ ಹೋಗ್ತಾ ಇದ್ದಾರೆ. ಯಾರ್ಯಾರ ಕಣ್ಣು ಯಾರ ಕಡೆ ಇರ್ತಾವ? ಜೊರೆಗಡೆ ಜೊರೆಗಳಿ ಒಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಡತಿ, ಏನು ಶಾಪಿಂಗ್ ಮಾಡ್ಬೇಕಂತ. ಎಲ್ಲೆಲ್ಲಿ ಬಟ್ಟೆ ಶಾಪ್ ಕಾಣ್ತತೋ ಆ ಕಣ್ಣು ಯಾರು ಕಣ್ ತಿರ್ತಾವ? ಬಟ್ಟೆ ಶಾಪ್ ಕಡೆ ಆ ಹೆಂಡತಿ ಕಣ್ ತಿರ್ತಾವ. ಎಲ್ಲೆಲ್ಲಿ ಬಂಗಾರ ಶಾಪ್ ಕಾಣ್ತದ ಯಾರು ಕಣ್ ತಿರ್ತಾವೆ? ಹೆಂಡತಿ ಕಣ್ ತಿರ್ತಾವೆ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಬಾರ್ ಕಾಣ್ತವೆ. ಬಾರ್ ಅಂಡ್ ರೆಸ್ಟೋರೆಂಟ್, ಅವಾಗ ಯಾರು ಕಣ್ ತಿರ್ತಾವೆ? ಗಂಡನ ಕಣ್ ತಿರ್ತಾವೆ. ಹಿಂಗೆ ನೋಡ್ಕಂತ ಈಗ ಹಿಂಗೆ ಬೀದಿ ಅಂದ್ರೆ ಈ ಕಡೆ ಶಾಪ್ ಇದಾವೆ, ಈ ಕಡೆ ಶಾಪ್ ಇದಾವೆ. ಹಿಂಗೆ ನೋಡ್ಕೊಂಡು ಹೋಗ್ತಾಳ ಈ ಹೆಂಡತಿ ಅನ್ಕೊಂಡ್ರಿ ಸದ್ಯ. ಹಿಂಗೆ ಹೋಗ್ತಾ ಇದ್ದಾಳೆ, ಹಿಂಗೆ ಹೋಗ್ತಾಳೆ. ಒಂದು ಒಳ್ಳೆ ಬಟ್ಟೆ ಶಾಪು, ಬಂಗಾರ ಶಾಪ್ ಪಕ್ಕದಾಗಿದ್ವು. ಇದ್ರಾಗ ಹೋಗ್ಬೋದಂತ ಈ ಒಳಗೆ ಹೋಗ್ಬಿಟ್ಲು. ಹಿಂಗೆ ನೋಡ್ಕೊಂಡು ಹೋಗ್ಬಿಟ್ಲು ಒಳಗಡೆ. ಆದ್ರೆ ಹಿಂದೆ ಬರೋದು ವ್ಯಕ್ತಿ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಹೋಗ್ತಾ, ಈ ಕಡೆ ಆತ ಯಾಕಡೆ ನೋಡಕತ್ತಾನ, ಆತನ ಈ ಕಡೆ ನೋಡಕತ್ತಾನ. ಹಿಂಗೆ ನೋಡ್ಕೊಂಡು ಇಲ್ಲಿ ಒಂದು ಬಾರ್ ಬಂದು ಕಂಡ್ಬಿಡ್ತು. ಆತ ಅದ್ರಾಗ ಹೋಗ್ಬಿಟ್ಟ. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಈ ಅಮ್ಮ ನನ್ನ ಗಂಡ ಹಿಂದೆ ಅದನ್ನ ಅನ್ಕೊಳ್ಳಿಲ್ಲ, ಏನು ಮಾಡ್ಕೊಳ್ಳಿಲ್ಲ. ಬಟ್ಟೆ ಶಾಪ್ ತಗೊಂಡು ಬಟ್ಟೆ ತಗೊಂಡ್ಲು, ಬಿಲ್ ಹಾಕ್ಬೇಕಲ್ಲ. ಕೊಡು ಬಿಲ್ ಅಂದ್ರೆ ಇಲ್ಲಿ ಆತ ಎಲ್ಲಿದ್ದಾನೆ? ಅಲ್ಲಿದ್ದಾನೆ. ಎತ್ತ ನುಡಿ ಕೇಳಿದ್ರೆ ಅದು ಅಪೋಸಿಟ್ ಇದೆ. ಆತ ನನ್ನ ಕಡೆ ಅಲ್ಲಿ ತಗೊಳ್ಳಿ, ನಾನು ಇಲ್ಲಿ ತಗೋದ್. ನಾನು ಹೊರಗಡೆ ಬಂದು ತಡಿ ಸರ್ ನನ್ನ ಗಂಡ ಇಲ್ಲ ಅಂತ ಹೊರಗೆ ಬಂದ್ರೆ ಅಲ್ಲಿದ್ದಾನ ಆ ಶಾಪಲ್ಲಿ. ಬರ್ತೀನಿ ತಗ ನಾನು ಕೊಡ್ತಾನೆ. ಹಲ್ಲೆಲೂಯಾ. ನಾನು ಕನ್ನಡ ನಿಮ್ಗೆ ಅರ್ಥ ಆಗಿರ್ಬೋದು. ಇಲ್ಲಿ ಬೈಬಲ್ ವಾಕ್ಯ ಏನಿರ್ತದೆ ಗೊತ್ತಾ? ಓದಿನ ಸರಿ ವಾಕ್ಯವನ್ನ. ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧ ಪಟ್ಟವುಗಳ ಮೇಲೆ ಮನಸ್ಸಿಡ್ತಾನೆ. ಪವಿತ್ರ ಆತ್ಮನನುಸರಿಸುವವನು ಪವಿತ್ರ ಆತ್ಮನ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಜೋರಿ ಹಲ್ಲೆಲೂಯಾ. ಕೆಲವರಿಗೆ ಪ್ರಾರ್ಥನೆ ಭಾರ, ಪ್ರಾರ್ಥನೆ ಎಂಬವರಿಗೆ ಎಲ್ಲೆಲ್ಲಿ ಉಪವಾಸ ಪ್ರಾರ್ಥನೆ ಇದೆ, ಎಲ್ಲೆಲ್ಲಿ ಮೀಟಿಂಗ್ ಇದ್ದಾವೆ, ಎಲ್ಲೆಲ್ಲಿ ವಾಕ್ಯ ಹೇಳ್ತಾರೆ, ಎಲ್ಲೆಲ್ಲಿ ಪ್ರಾರ್ಥನೆ ಇರ್ತದೆ, ಅದು ನೋಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಏನು ಶರೀರ ಭಾವ ಅಂದ್ರೆ ಯಾರ ಮನೆಗೆ ಏನು ಚೆಕನ್ ಮಾಡ್ತಾರ ಅವ್ರ ಮನೆಗೆ ಬರ್ತಾರೆ. ಇವ್ರ ಮನೆಗೆ ಅಡಿಗೆ ಮಾಡಲ್ಲ ಅಂದ್ರೆ ಅವ್ರ ಮನೆಗೆ ಬರಲ್ಲ. ನಿಜವಾಗ್ಲೂ ನಡೆದ ಘಟನೆ ಹೇಳಕತ್ತೇನೆ. ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ಚೆನ್ನಾಗಿರಲ್ಲ. ಒಂದ್ಸರಿ ಹೇಳ್ಬೇಕೆ ಬೇಡ ಗೊತ್ತಿಲ್ಲ, ಹೇಳ್ತೇನೆ. ಓಕೆ. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ಚೈನ್ ಲಿಂಕ್ ಪ್ರೇಯರ್ ನಡೀತೈತೆ ನಮ್ಮ ರಾಮಪುರದಲ್ಲಿ. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಂಗಿಲ್ಲ. ಅದನ್ನ ಏನು ಬಿಡ, ಏನು ಅಡಿಗೆ ಮಾಡಲ್ಲ, ಏನು ಮಾಡಕ್ಕಲ್ಲ ಅಂತ ಅಂದ್ರು. ನೆಕ್ಸ್ಟ್ ವಾರ ಇಂಥ ನಾನು ಫಸ್ಟ್ ಬರ್ತನಪ್ಪ, ಅವ್ರು ಒಳ್ಳೆ ಅಡಿಗೆ ಮಾಡ್ತಾರ. ಏನ್ ಮಾಡ್ತಾರ? ಹಲ್ಲೆಲೂಯಾ. ಆ ತಿನ್ನ ವ್ಯಕ್ತಿ ಹೇಳ್ತಾನೆ, ಇನ್ನೊಂದು ವ್ಯಕ್ತಿ ಹೇಳ್ತಾನೆ, ಊಟಕ್ಕಾದ್ರೆ ಹೋಗ್ಬಾರ್ದು, ನಮ್ಮನೆಗೆ ಊಟ ಇದೆ, ಪ್ರೇಯರ್ ಮಾಡ್ತಾರೆ ಅಂದ್ರೆ ಪ್ರೇಯರ್ ಕೂಡ ಮಾಡ್ಬೇಕು, ಊಟ ಕೂಡ ಇರ್ಬೇಕಪ್ಪ. ನಮ್ಮ ಮನೆಗೆ ಬರೋಕೆ 9 ಗಂಟೆ ಆಗಿಬಿಡ್ತತೆ. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ಅಂದ್ರೆ ನೀವು ನಗ್ತಾ ಇದ್ರೆ ಅಂದ್ರೆ ಏನು ಸಮಥಿಂಗ್ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬೈಬಲ್ ಹಾಕಿರ್ತದೆ, ಆತ್ಮನುಸರದ ಮನುಷ್ಯನು ಆತ್ಮ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾನೆ, ಶರೀರದ ಮನುಷ್ಯನು ಶರೀರ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಕೆಟ್ಟಗೆ. ಹಲ್ಲೆಲೂಯಾ. ಈಗ ನೋಡ್ರಿ, ಉಪವಾಸ ಪ್ರಾರ್ಥನೆ ಅಂದ್ರೆ ಯಾರು ಬರಲ್ಲ. ಊಟದ ಪ್ರಾರ್ಥನೆ ಅಂದ್ರೆ ಎಲ್ಲರೂ ಬರ್ತಾರೆ. ಬಿರಿಯಾನಿ ಪ್ರಾರ್ಥನೆ ಎಲ್ಲರೂ ಬರ್ತಾರೆ. ಬಿರಿಯಾನಿ ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಬೇಕು. ಅದನ್ನು ನಾವು ಹೆಂಗಿರ್ಬೇಕು, ಯಾವುದಕ್ಕೆ ಮುಖ್ಯತ್ವ ಕೊಡಬೇಕು? ಆತ್ಮ, ಪರಿಶುದ್ಧಾತ್ಮ. ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, 6ನೇ ವಚನ ಓದೋಣ ಮತ್ತೆ ಮುಂದುವರಿಯೋಣ. ఆత్మానుసారమైన మనస్సు జీవమును సమాధానమునై ఉన్నది. జీవమును సమాధానమై ఉన్నది. ఏలయనగా
ఆ. శరీరానుసారమైన మనస్సు ఉమ్. దేవునికి విరోధమై ఉన్నది. దేవునికి విరోధమై ఉన్నది. అది దేవుని ధర్మశాస్త్రమునకు లోబడదు. లోబడదు. ఎంత మాత్రమును లోబడనేరదు. ಎಂತ ಮಾತ್ರಮ ಲೋಬಡನೆ ಲೋಬಡದು. ಕನ್ನಡದಲ್ಲಿ ಓದೋಣ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರ ಆತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೋ ಮನಃಶಾಂತಿಯೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರ ಆತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವೋ ಮನಃಶಾಂತಿ. ಇವತ್ತು ಮನಃಶಾಂತಿ ಬೇಕಂದ್ರೆ, ಇವತ್ತು ಮನಃಶಾಂತಿ ನಮಗೆ ಸಿಗಬೇಕಂದ್ರೆ ನಾವು ಪವಿತ್ರ ಆತ್ಮನವುಗಳ ಮೇಲೆ ಮನಸ್ಸಿಡಬೇಕು. ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ದೇವ್ರ ವಾಕ್ಯ ನೆನಪು ಮಾಡಿಕೊ. ದೇವರೇ, ನನಗೆ ಈ ವಾಕ್ಯ ನನ್ನ ಮುಂದೆ ಬರ್ತದೆ, ಇದಕ್ಕೆ ಏನರ್ಥ? ಈ ದರ್ಶನ ಬರ್ತದೆ, ಇದಕ್ಕೆ ಏನರ್ಥ? ಕೇಳು ದೇವರನ್ನ. ದೇವರು ಮಾತನಾಡ್ತಾನೆ. ದೇವರು ಮಾತಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಿಂದುಗಡೆ ಹಲ್ಲೆಲೂಯಾ ಶಬ್ದವನ್ನ. ಹಲ್ಲೆಲೂಯಾ. ಯಜನಿದ್ದೀರಾ? ನಂಬರ್ 3, ಆತ್ಮಿಕದ ಮನುಷ್ಯನ ಹೆಂಗಿರ್ತಾನೆ? ಪವಿತ್ರ ಆತ್ಮನ ಅವುಗಳ ಮೇಲೆ ಮನಸ್ಸಿಡುತ್ತಾನೆ. ಇವತ್ತು ಅದೇ ನಾವು ಮಾಡಬೇಕಾಗಿರೋದು. ಈ ಅಂತ್ಯಕಾಲದಲ್ಲಿ ಪ್ರಿಯ ದೇವ ಜನರೇ, ಅದನ್ನೇ ನಾವು ಮಾಡಬೇಕು. ಅದನ್ನು ನಾವು ಮಾಡದಿದ್ರೆ ಕರ್ತನ ರಾಜ್ಯಕ್ಕೆ ನಾವು ಪಾತ್ರ ಇಲ್ಲ. ಕರ್ತನ ರಾಜ್ಯದಲ್ಲಿ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ನಾವಿರುವ ಸ್ಥಳಗಳಲ್ಲಿ ಇನ್ನೂ ತುಂಬ ವಿಷಯಗಳುಂಟು ನಮ್ಮ ಹತ್ರ. ಅದನ್ನು ನಿಮ್ಮ ತಾಳ್ಮೆ ದಾಟಿ ಹೋಗಿದೆ. ಓ ಹಲ್ಲೆಲೂಯಾ.